ಎಲ್ರಿಗೂ ನಮಸ್ಕಾರ. ಪ್ರೀತಿ ಬಗ್ಗೆ ಮಾತಾಡೋಷ್ಟು ತಿಳುವಳಿಕೆ ಇಲ್ಲ, ಬಟ್ ನಮ್ಮ ಸಾಂಗ್ ಹೇಳಬೇಕಂದ್ರೆ ಐ ಥಿಂಕ್ ಜೆನ್ಸಿ ಟರ್ಮ್ಸಲ್ಲಿ ನಾನು ಹೇಳಬೇಕಂದ್ರೆ ಇಟ್ಸ್ ಅ ಸಾಂಗ್ ಫಾರ್ ಆಲ್ ಗ್ರೀನ್ ಫ್ಲಾಗ್ಸ್ ಆ್ಯಂಡ್ ಗ್ರೀನ್ ಫಾರೆಸ್ಟ್ ಔಟ್ ದೇರ್. ನಾವೇನು ಹೇಳ್ತೀವಿ ಗ್ರೀನ್ ಫಾರೆಸ್ಟ್ ಅಂತ, ಅಂಥದ್ದೇ ಒಂದು ಪ್ರೀತಿನ ತೋರಿಸಿದ್ದಾರೆ ಈ ಸಾಂಗಲ್ಲಿ ಥ್ರೂ ದ ಸಿನಿಮಾ. ಸೊ ದಿಸ್ ಸಾಂಗ್ ನನಗೆ ಕಂದಮ್ಮ ಎಷ್ಟು ಇಷ್ಟನೋ ಅಷ್ಟೇ ಇಷ್ಟ ಆಯಿತು. ನಾಗಾರ್ಜುನ್ ಸರ್ ಆ್ಯಂಡ್ ಚರಣ್ ಸರ್ ಆ್ಯಸ್ ಆಲ್ವೇಸ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ದಿ ಎಂಟೈರ್ ಥಿಂಗ್. ಸೊ ಸೆಪ್ಟೆಂಬರ್ 18 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲೇ ನೋಡಿ ಅಂತ ಕೇಳ್ಕೊತೇನೆ. ಸೊ ಸಿಗುವಂತಹ ಒಂದು ಚಾನ್ಸು ಕಲೀಲಿಕ್ಕಾಗಲಿ ಅಥವಾ ಅದು ಹೇಗಿತ್ತು ಅಂತ ಸರ್? ಕರೆಕ್ಟ್. ಅದೇ ಹೇಳಿದ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಅಂದರೆ ಅವ್ರ ಆ್ಯಕ್ಟರ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಸೊ ಒಂದು ಆ್ಯಕ್ಟ್ರಿಂದ ಏನು ಆಚೆ ತೆಗಿಬೇಕಂದ್ರೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಆ ಅಪ್ರೋಚ್, ಅಂದರೆ ಅವ್ರಿಗೆ ಆ ಅಪ್ರೋಚ್ ಗೊತ್ತಿರುತ್ತೆ. ಈಗ ನನ್ನನ್ನು ನೋಡಿದ ತಕ್ಷಣ ನಾನು ಏನೇನು ಮಾಡ್ಬೋದು, ಏನು ಚೆನ್ನಾಗಿ ಮಾಡ್ಬೋದು, ಏನು ಚೆನ್ನಾಗಿ ಮಾಡದೇ ಇರ್ಬೋದು, ಸೊ ಪ್ಲಸ್ ಏನು ಮೈನಸ್ ಏನು, ಅದರಲ್ಲಿ ಹೇಗೆ ಅದೆರಡೂ ಈಕ್ವಲೈಸ್ ಮಾಡ್ಬೋದು ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಅದರಿಂದ ಅವರು ನನಗೆ ಲೈನ್ಸ್ ಹೇಳ್ಕೊಡೋದು ಇರ್ಬೋದು, ಇಲ್ಲ ಒಂದು ಸೀನ್ನ ಎಕ್ಸ್ಪ್ಲೇನ್ ಮಾಡೋ ರೀತಿ ಇರ್ಬೋದು, ಅದು ನನಗೆ ತುಂಬ ಚೆನ್ನಾಗಿ ಅನಿಸ್ತು. ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ತುಂಬ ಈಸಿ ಆಯಿತು ಸರ್. ಅಂದರೆ ನೀವು ವಿಜಯ್ ಸರ್, ಈಗ ನಿಮಗೆ ಬೇರೆ ಡೈರೆಕ್ಟರ್ಗಳು ಹೇಳ್ಕೊಟ್ಟಾಗ ಮತ್ತು ನಿಮ್ಮ ಸಿನಿಮಾಗಳು ನೋಡಿದಾಗ ಆ ಡೈರೆಕ್ಟ್ ಚೆನ್ನಾಗಿ ವರ್ಕ್ ಆಗಿತ್ತು, ಆ ಕ್ಯೂಟ್ ಮೂಮೆಂಟ್ಸು. ಸೊ ಈ ಒಂದು ಹಾಡು ಕತೆ ಜೊತೆ ಬರುವಂಥದ್ದು ಅಥವಾ ಈ ಹಾಡನ್ನ ಸಪ್ರೇಟಾಗಿ ಶೂಟ್ ಮಾಡಿದ್ರೆ ಈ ಒಂದು ಜರ್ನಿ ಮಾತಾಡಲಿಲ್ಲ ನೀವು? ಕಂದಮ್ಮ ಎಷ್ಟು ಕ್ಯೂಟ್ ಆಗಿದ್ದು. ಐ ಥಿಂಕ್ ಈ ಸಾಂಗ್ 3 times ಇನ್ನೂ ಕ್ಯೂಟ್ ಆಗಿರುತ್ತೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹೇಳಿದ್ರು ಕೂಡ ಇಟ್ಸ್ ವೆರಿ ಕ್ಯೂಟ್ ಅಂತ. ಬಟ್ ಐ ಥಿಂಕ್ ಇದು ಅದನ್ನು ಬೀಟ್ ಮಾಡ್ಬೋದು ವಿಜುವಲ್ ವೈಸ್ ಆಲ್ಸೋ. ಅದು ಕಥೆಯಲ್ಲಿ ಬರುತ್ತಾ ಹಾಗೆ ಬರುತ್ತೆ, ಅದು ನೀವೇ ನೋಡ್ಬೇಕು. ನಾನು ನಮ್ಮ ಡೈರೆಕ್ಟರಲ್ಲಿ ಇದ್ದಾರೆ, ನಂಗೆ ಗೊತ್ತಿಲ್ಲ, ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಫಾರ್ ಶೋರ್ ಇಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ನೋಡೋಕ್ಕೂ ಅಷ್ಟೇ.